ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ. ಶಾಸಕ ಡಾಕ್ಟರ್ ಮಂಥರ್ ಮನೆಯಲ್ಲಿ ಅಭಿಮಾನಿಗಳ ಹರ್ಷ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದು 3 ವರ್ಷ ಪೂರೈಸುತ್ತಿರುವ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥರ್ ಗೌಡ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ 3 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಗುರುವಾರ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಶಾಸಕರ ಮನೆಯಲ್ಲಿ ಸಂಭ್ರಮ ಆಚರಿಸಿದರು. ಬೆಳಗಿನಿಂದಲೇ ಶಾಸಕರ ನಿವಾಸಕ್ಕೆ ಆಗಮಿಸಿದ ಹಲವು ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಕ್ಷೇತ್ರದ ನಾಗರಿಕರು ಶಾಸಕ ಡಾಕ್ಟರ್ ಮಂಥರ್ ಗೌಡ ಅವರಿಗೆ ಶುಭ ಕೋರಿದ್ದರು. ಈ ಸಂದರ್ಭ ಕೇಕ್ ಕಟ್ ಮಾಡಿ ಸಂಭ್ರಮ ಹಂಚಿಕೊಂಡ ಶಾಸಕ ಡಾಕ್ಟರ್ ಮಂಥರ್ ಗೌಡ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದು 3 ವರ್ಷ ತುಂಬುತ್ತಿದೆ. ಜೊತೆಗೆ ನಾನು ನಿರೀಕ್ಷೆ ಮಾಡದಿದ್ದಂತಹ ಸ್ಥಾನವನ್ನು ಕ್ಷೇತ್ರದ ಜನತೆ ನನಗೆ ನೀಡಿದ್ದಾರೆ. ನನ್ನ ಗುರಿ ಕ್ಷೇತ್ರದ ಅಭಿವೃದ್ಧಿ ಅಷ್ಟೇ. ಯಾರು ಏನೇ ಟೀಕೆ ಮಾಡಿದರೂ ಅಭಿವೃದ್ಧಿ ಕಾರ್ಯ ನಿಲ್ಲುವುದಿಲ್ಲ. ಈ 3 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳು ಜನರ ಮುಂದೆ ಇವೆ. ಇನ್ನು ಮುಂದೆಯೂ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಲಿವೆ. ಅಭಿವೃದ್ಧಿಯ ಕುರಿತಾಗಿ ನನಗೂ ಕನಸುಗಳಿವೆ. ಎಲ್ಲವನ್ನು ಸಾಕಾರಗೊಳಿಸಲು ಸಾಧ್ಯವಿಲ್ಲದಿದ್ದರೂ ಕ್ಷೇತ್ರದ ಜನತೆಗೆ ಯಾವುದೋ ನೋವು ಉಂಟಾದಂತೆ ಮುಂದೆಯೂ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಆಚೆ ಕಡೆ ಈಗ ಬನ್ನಿ, ಇಲ್ಲಿ ಜನನೇ ಇಲ್ಲ. ಸ್ವಲ್ಪ ಫೋಟೋಗ್ರಾಫರ್ಸ್ ಇದ್ದಾರೆ, ಸ್ವಲ್ಪ ಹಿಂದೆ ಕೆಲಸ ಮಾಡೋ ಶಕ್ತಿ ಕೊಡಲಿ. ಇಲ್ಲ ನನಗಿಲ್ಲ. ಸುರೇಶಣ್ಣ ನನಗಾಗಲ್ಲಪ್ಪ. ಚಿಕನ್ ನಾನ್ ವೆಜ್ ಗಿನ್ವೆಜ್ ಇದ್ರೆ ಏನಾದರೂ ಮಾತ್ರ. ಎಲ್ಲರೂ ಬೈಕೊಂಡು ಹಾಕ್ತೀರ ಅವಾಗ. ಆಮೇಲೆ ನಾನು ಇನ್ನೊಂದು ಹೇಳೋದು, ಬಸವೇಶ್ವರ ದೇವಸ್ಥಾನ ನಿಮ್ಮದು ಕರೆಕ್ಟ್ ಅಲ್ವಾ, ಗ್ರಾಮಸ್ಥರದು. ನನಗೆ ವರ್ಷಕ್ಕೆ ಇವರೆಲ್ಲ ನಮ್ಮ ಶನಿವಾರ ಸಂತೆಯವರು ಇವರೆಲ್ಲ ವರ್ಷಕ್ಕೆ ಒಂದ್ಸರಿ ಕರೆದ್ರೆ ಕರೆಕ್ಟ್ ಇಲ್ವಾ? ದಿನನಿತ್ಯ ಯಾರು ಓಡಾಡ್ತಾರೆ ಟೆಂಪಲ್ ಒಳಗೆ? ಗ್ರಾಮಸ್ಥರು. ಹೆಚ್ಚಿನ ಸಂಖ್ಯೆಯಲ್ಲಿ ದುಡ್ಡು ನೀವೇ ಹಾಕಿ ಅಂತ ಹೇಳ್ತಾರೆ. ಮಂಥರ್ ದೇವಸ್ಥಾನ ಅಂತ ಬರಬಾರ್ದು, ಮನೆ ದೇವಸ್ಥಾನ ಅಂತಲೇ ಬರಬೇಕು. ಕರೆಕ್ಟ್ ಇಲ್ವಾ? ಅದಕ್ಕೆ ದಯವಿಟ್ಟು ನಿಮ್ಮ ಪಾತ್ರ ಜಾಸ್ತಿ ಇದೆ ಅಂತ ನಾನು ತಿಂದೆ ನಮ್ಮನೇನು ಮಾಡಿ ಇಲ್ಲಿ ಬಂದ್ರೆ ಗೊತ್ತು ಲೇಟ್ ಆಯ್ತದೆ. ಈಗ ಇರುತ್ತಲ್ಲ ನಮ್ಮ ಟೈಮಿಂಗ್ಸ್ ಇರೋದು. ಫುಟ್ಬಾಲ್ ಚೆನ್ನಾಗಿತ್ತು, ಬೆಟರ್ ಅಂತ ನನ್ನ ದಟ್ ಇಸ್ ಮೈ ಪರ್ಸ್ನಲ್ ಅನಿಸಿಕೆ. ಕಾರಣ ಅಂತಂದರೆ 3 ವರ್ಷ ಹಿಂದೆ ನಮ್ಮ ಕ್ಷೇತ್ರದ ಮತದಾರರು ಪ್ಲಸ್ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಮಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗೆ ಏನು ಅಭಿವೃದ್ಧಿ ಮಾಡಬೇಕು, ಎಲ್ಲ ರೀತಿಯಲ್ಲಿ ಒಟ್ಟಾಗಿ ಸೇರಿಸ್ಕೊಂಡು ಎಲ್ಲರನ್ನೂ ಅಭಿವೃದ್ಧಿ ಮುಖಾಂತರ ಖುಷಿ ಪಡಿಸ್ಬೇಕಂತ ಏನು ಆಸೆ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ. ಕಣ್ಣಾರಂತ ನೀವು ನೋಡಿದ್ದೀರಾ. ಮತ್ತು ನೀವು ಹೇಳ್ದಂಗೆ ಇಷ್ಟು ಮಾಡಿದ್ದೀನಿ ಅಂತ ನನಗೂ ಸಮಾಧಾನ ಇಲ್ಲ. ಏಕೆಂತಂದರೆ ರಾಜಕೀಯದಲ್ಲಿ ನೀವು ಸಮಾಧಾನ ಆದಂದ್ರೆ ಲೇಜಿ ಆಗ್ಬೋದು, ಸೋಂಬೇರಿಗಳಾಗ್ಬೋದು ಅಂತ ನನ್ನ ಅಭಿಪ್ರಾಯ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಲೀಡರ್ಸು ದಿನನಿತ್ಯ ಒತ್ತಡ ಮಾಡಿ ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ಇನ್ನೂ ಕೈ ಜೋಡಿಸ್ಬೇಕು, ಇನ್ನೂ ತೊಗೋಬೇಕು. ಕೆಲವು ಆಸೆಗಳು ನಂದು ಇದೆ. ಒಂದೊಂದು ಕ್ಷೇತ್ರದಲ್ಲಿ ಈ ರೀತಿ ಕೆಲಸ ಮಾಡಬೇಕು, ಈ ರೀತಿಯಲ್ಲಿ ಮಾದರಿಯಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಸರಿನ ಸರ್ಕಾರದೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೈ ಜೋಡಿಸೋರೆ. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಿಗೂ ಎಲ್ಲ ಸಚಿವರು ನಮಗೆ ಕೈ ಜೋಡಿಸೋರೆ. ಕೆಲವು ಯೋಜನೆಗಳಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ ಅಂದ್ರೂ ನಮ್ಮ ಮಡಿಕೇರಿ ಕ್ಷೇತ್ರಕ್ಕೆ ಕೊಟ್ಟವ್ರೆ. ಅದಕ್ಕೋಸ್ಕರ ಸರ್ಕಾರಕ್ಕೂ ದೊಡ್ಡ ಅಭಿನಂದನೆಗಳು. ಯಾಕೆ ಅಂತಂದರೆ ನಾವು ಅವ್ರನ್ನ ಕೇಳಿಲ್ಲ ಅಂತಂದ್ರೆ ಅವರು ಕೊಡೋದಿಲ್ಲ. ಮಾತ್ರ ನಾವು ರೀತಿಲಿ ಯಾವ ರೀತಿಲಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಯಾವ ರೀತಿಲಿ ಕೆಲವು ಟೈಮಲ್ಲಿ ಕೈ ಕಾಲು ಹಿಡಿಬೇಕಾಗತ್ತೆ. ನೀವು ಹೇಳ್ದಂಗೆ ದೊಡ್ಡವ್ರನ್ನ ಕೆಲಸ ಮಾಡಬೇಕು ಅಂತ ಅವ್ರ ಕನ್ವಿನ್ಸ್ ಮಾಡಬೇಕಂತ ಸಂದರ್ಭದಲ್ಲಿ ನಮಗೆ ಆಶೀರ್ವಾದ ಮಾಡೋರೆ, ನಮಗೆ ಕೆಲಸ ಕೊಟ್ಟವ್ರೆ. ಈ ಬರೋಂಥ 2 ವರ್ಷ ನಾವಂತೂ ಸುಮ್ಮನೆ ಕೂರೋದಿಲ್ಲ. ಎಲ್ಲ ರೀತಿಯಲ್ಲೂ ಎಲ್ಲರನ್ನೂ ಖುಷಿ ಪಡೋಂಥ ಕೆಲಸ ನಾವು ಮಾಡ್ತೀವಿ. ಅಭಿವೃದ್ಧಿ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಏನು 20-25 ವರ್ಷದ ಕೆಲಸ ಆಗಿಲ್ಲ ಅಂತ ಏನು ನಾನು ಹೇಳ್ತಿರಲಿಲ್ಲ, ಜನ ಹೇಳಂಥವ್ರು. ನಾವು ಆದಷ್ಟು ಈಗ ಕೆಲವು ಕೆಲಸನ ಕಂಪ್ಲೀಟ್ ಮಾಡಬೇಕು.
ಕೊಡವ ಹೆರಿಟೇಜ್ ಸೆಂಟರ್ ಮೊನ್ನೆ ಅಧಿವೇಶನದಲ್ಲೂ ಮಾತಾಡಿದೆ, ನೀವು ನೋಡಿದಿರಿ. ನಮ್ಮ ಇಲ್ಲಿ ಶತಮಾನೋತ್ಸವ ಬಿಲ್ಡಿಂಗು ಅದು ಕಂಪ್ಲೀಟ್ ಆಗಿಲ್ಲ. ಅದಕ್ಕೂ ಬರೋಂಥ ಒಂದು ವಾರ 10-15 ದಿವಸದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೀತದೆ. ಆ ವಿಚಾರದಲ್ಲಿ ಇಲ್ಲಿ ನಾವು ಹಳೆ ಕಾಮಗಾರಿನ ಅದನ್ನ ನಿಲ್ಲಿಸಬೇಕು ಅವೆಲ್ಲ ನಮಗಿಲ್ಲ. ಇರೋಂಥ ಕಾಮಗಾರಿ ಕೆಲಸನ ಸಾರ್ವಜನಿಕ ಅನುಕೂಲ ಆಗಬೇಕು ಅಂತಲೇ ನಾವೆಲ್ಲ ಕಾಮಗಾರಿನ ತೊಗೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಈ ಕೆ-ಶಿಪ್ ಅಡಿಯಲ್ಲಿ ಈ ರೋಡು ನಾವು ಅದನ್ನ ದೊಡ್ಡ ಮಟ್ಟದಲ್ಲಿ ನಾವು ಕಾಯ್ತಾಯಿದ್ದೀವಿ. ಈ ವರ್ಷದೊಳಗೇ ಆ ಪೂಜೆ ಮಾಡಲಿಕ್ಕೆ ನಾವು ಕಾಮಗಾರಿ ತೊಗೋತೀವಿ. ರಸ್ತೆ ಅಭಿವೃದ್ಧಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು. ನಾನು ಪಾಪ ನಮ್ಮ ಎಲೆಕ್ಷನ್ ಟೈಮಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾದವು. ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಬರೋಂಥ ದಿವಸಗಳಲ್ಲಿ ಕಾರ್ಡಿಯಾಲಜಿ ಯೂನಿಟ್ ಆಗುತ್ತೆ. ಇನ್ನೊಂದು 4-5 ಸ್ಪೆಷಾಲಿಟಿನೂ ಈಗ ನಮ್ಮ ಮಡಿಕೇರಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಅದು ಸೇರಿಸಲಿಕ್ಕೆ ನಾವು ಜವಾಬ್ದಾರಿ ತೊಗೋತೀವಿ. ನಾನು ನಮ್ಮ ಕಾರ್ಯಕರ್ತರಿಗೆ ಪ್ಲಸ್ ನಮ್ಮ ಪಾರ್ಟಿ ಮುಖಂಡರುಗಳಿಗೆ ಪ್ಲಸ್ ಮತದಾರರಿಗೆ ನಾನು ಯಾವಾಗಲೂ ಚಿರೋಣಿಯಾಗಿರ್ತೀವಿ. ಯಾಕಂದರೆ ಅವರಿಲ್ಲ ಅಂದಿದ್ದರೆ ನಾವು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನಮಗೆ ದೊಡ್ಡ ಮಟ್ಟದಲ್ಲಿ ಅವಕಾಶ ಕೊಟ್ಟವ್ರೆ. ಯಾವ ಕಾರಣಕ್ಕೂ ಅವ್ರನ್ನ ಮರೆಯೋಕ್ಕಾಗಲ್ಲ. ನನ್ನ ಸೇವಾ ನಿರಂತರವಾಗಿ ಅವ್ರ ಪರವಾಗಿರ್ತದೆ, ಕ್ಷೇತ್ರದ ಅಭಿವೃದ್ಧಿ ಪರವಾಗಿರ್ತದೆ ಅಂತ. ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರಗಳು ನೀವು ಹಲವಾರು ವಿಚಾರದಲ್ಲಿ ನಮಗೆ ಪಾಸಿಟಿವ್ ಆಗಿ ಕ್ರಿಟಿಸಿಸಮ್ ಮಾಡಿದ್ದೀರಾ. ಕೆಲಸ ಆಗಿಲ್ಲ, ಯಾಕೆ ಮಾಡ್ತಾಯಿಲ್ಲ ಅಂತ ನೀವು ನಮಗೆ ವಿಚಾರ ತಿಳಿಸಾಗ ನಿಮಗೂ ಖುಷಿಯಾಗಿ ನಾವು ಅದನ್ನು ಸ್ವೀಕಾರ ಮಾಡಿದ್ದೀವಿ. ಆ ವಿಚಾರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ ಅಧಿಕಾರಿಗಳ ಜೊತೆ ಸೇರಿ ನಾವು 100% ಸಾರ್ವಜನಿಕರಿಗೆ ಒಳ್ಳೆ ಆಡಳಿತ ಕೊಡ್ಬೋದು. ಬರೋಂಥ 2 ವರ್ಷ ನಾವೆಲ್ಲನೂ ಪರ್ಫೆಕ್ಟು, ನಾವೇನು ದೇವ್ರುಗಳು ಅಲ್ಲ. ನಾವೆಲ್ಲಿ ತಪ್ಪುಗಳು ಮಾಡಿದ್ದೀವಿ ಅದನ್ನು ತಿದ್ದುಪಡಿ ಮಾಡಿಕೊಂಡು ಸಾರ್ವಜನಿಕರಿಗೆ ಸೇವೆನ ನಿರಂತರವಾಗಿ ಪ್ರಾಮಾಣಿಕದಲ್ಲಿ ನಾವೆಲ್ಲರೂ ಸೇರ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಕ್ಷೇತ್ರದ ಮತದಾರರು ಪ್ಲಸ್ ನಮ್ಮ ಪಾರ್ಟಿ ಕಾರ್ಯಕರ್ತರು ನಾವು ಯಾಕೆ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ PWD ಸಚಿವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜವಾಬ್ದಾರಿ ಕೊಟ್ಟವ್ರೆ. ಅದೇ ರೀತಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅವಕಾಶ ಕೊಟ್ಟವ್ರೆ. ಎಲ್ಲರೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಕೈ ಜೋಡಿಸೋರೆ. ಅವ್ರು ಯಾವಾಗಲೂ ನಾವು ಚುನಾವಣೆಗಿರ್ತೀವಿ. ನಾನು ನಮ್ಮ ಬರೋಂಥ ದಿವಸಗಳಲ್ಲಿ ಇನ್ನು 2 ವರ್ಷ ಚುನಾವಣೆ ಹತ್ರದಲ್ಲೂ ಬರ್ತಾಯಿದೆ. ಪಾರ್ಟಿ ಸಂಘಟನೆಯೂ ಆಗಬೇಕು ಪ್ಲಸ್ ಅಭಿವೃದ್ಧಿನೂ ಕೆಲಸ ಆಗಬೇಕು. ನಾವೆಲ್ಲರೂ ಸೇರಿಕೊಂಡು ಅದ್ಭುತವಾಗಿ ನಾವು ಒಂದು ಕ್ಷೇತ್ರದ ಮಾದರಿ ಆಗಿ ತೊಗೊಳ್ಳೋಣ ಅಂತ ಹೇಳ್ತಾ, ಶಾಂತಿ ಕಾಪಾಡ್ಕೊಳ್ಳೋತ್ತ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಅದ್ರ ಜೊತೆಲಿ ಅಭಿವೃದ್ಧಿನೂ ಮಾಡೋಕ್ಕೆ ಜವಾಬ್ದಾರಿ ತೊಗೋತೀವಿ. ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಅಭಿನಂದನೆಗಳು. ಯಾಕಂದರೆ ನನ್ನ ಕನಸಲ್ಲೂ ಕಾಣ್ತಿರಲಿಲ್ಲ ಇವೆಲ್ಲ. ಮಾತ್ರ ನೀವು ಹೇಳ್ದಂಗೆ ಎಲ್ಲರೂ ಶ್ರಮಪಟ್ಟಿರೋದ್ರಿಂದ ನಮಗೊಂದು ಅವಕಾಶ ಸಿಕ್ಕಿದೆ. ತಮ್ಮ ಮುಖಾಂತರ ನಮ್ಮ ಎಲ್ಲ ಮತದಾರರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು.